ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನಗಳ ನಂತರ ಒಂದು ವೀಡಿಯೋನ ಅಪ್ಲೋಡ್ ಮಾಡಕತ್ತೀನಿ. ಅದು ವೀಡಿಯೋ ಯಾವುದಪ್ಪ ಅಂತಂದ್ರೆ ಒಂದು ಸ್ನ್ಯಾಕ್ಸ್ನ ಹೇಳ್ಕೊಡಕತ್ತೀನಿ ರೀ. ತುಂಬಾ ಸಿಂಪಲ್ ರೀ. ಟೀ ಟೈಮ್ ಜೊತೆಗೆ ನಾವು ಏನಾದರೂ ತಿನ್ನಬೇಕು ಅನ್ನಿಸ್ತಂದ್ರೆ ಈ ರೀತಿ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಇನ್ಸ್ಟಂಟಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ರುಚಿಕರವಾಗಿರ್ತದೆ ರೀ. ಹಾಗೇ ಅಂಗಡಿಯಲ್ಲಿ ತರೋ ಥರನೇ ನಾವು ಅಂಗಡಿಯಲ್ಲಿ ತಿಂತೀವಲ್ಲ ರೀ ಚಕ್ಲಿನ, ಅದೇ ಥರ ಟೇಸ್ಟ್ ಇರ್ತೈತೆ ರೀ. ಮನೆಯಲ್ಲಿ ನಾವು ಮಾಡ್ಕೊಂಡು ತಿನ್ಬೋದು. ಆ ಥರ ಚಕ್ಲಿನ ನಾವು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡಕತ್ತೀನಿ ರೀ ನಾನು. ಬರ್ರಿ ಇವಾಗ ನೋಡೋಣ ಹೆಂಗೆ ಅಂತ ಹೇಳಿ ಮಾಡೋದು. ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು 3 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೇ 1 ಕಪ್ನಾಗುವಷ್ಟು ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಪುಟಾಣಿನ ಮೊದಲಿಗೆ ನೀವು ಹಿಟ್ಟು ಮಾಡ್ಕೊಂಡು ಇಟ್ಕೊಂಡಿದ್ರಿ ಅಂತಂದ್ರೆ ಮಿಕ್ಸಿಗೆ ಹಾಕಿ ಜರಡಿ ಹಿಡಿದು ಇಟ್ಕೊಂಡಿದ್ರಿ ಅಂತಂದ್ರೆ ತುಂಬಾ ಈಸಿ ಆಗುತ್ತೆ ರೀ ನಿಮ್ಗೆ. ತುಂಬಾ ಕ್ವಿಕ್ಕಾಗಿ ನೀವು ಮಾಡ್ಕೋಬೋದು. ಹಾಗೇ ನಾನು ಇಲ್ಲೇ ಒಂದು 2 ಟೇಬಲ್ ಸ್ಪೂನಷ್ಟು ಖಾರನ ಹಾಕ್ಕೊಂಡಿದ್ದೀನಿ. ನೀವು ಖಾರ ಉಪ್ಪು ನೋಡಿಕೊಂಡು ಹಾಕೋರಿ. ನಿಮಗೆ ಸ್ಪೈಸಸ್ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ಅಥವಾ ಕಡಿಮೆ ಕೂಡ ಹಾಕೋಬೋದು. ನಾನಿಲ್ಲೇ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೀನಿ, ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ನೀವು ಎಳ್ಳು ಬೇಕಾದ್ರೆ ಡೈರೆಕ್ಟಾಗಿ ಹಾಕೋಬೋದು ಅಥವಾ ಸ್ವಲ್ಪ ಬಿಸಿ ಮಾಡಿಕೊಂಡು ಕೂಡ ಹಾಕೋಬೋದು. ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ ನಂತರ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಕೂಡ ಹಾಕ್ಕೋತಾ ಇದ್ದೀನಿ. ತುಪ್ಪ ಬೇಡ ಅನ್ನೋರು ಅಥವಾ ತುಪ್ಪ ಇಲ್ಲ ಅಂತ ಹೇಳೋರು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಅಥವಾ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ನೀವು ಬಿಸಿ ಮಾಡಿಕೊಂಡು ಎಣ್ಣೆನೂ ಕೂಡ ಹಾಕೋಬೋದು ರೀ ನೀವು. ನೋಡ್ರಿ ಇಲ್ಲಿ ನಾನು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಹಿಟ್ಟನ್ನು ಹದವಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಉಂಡೆ ಥರ ಆಗಬೇಕು ನೋಡ್ರಿ. ಅದು ಆ ಥರ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಆ ಥರ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ನೀರು ಹಾಕ್ಕೊಂಡು ಕಲಿಸ್ಬೇಕಾಗತ್ತೆ. ಹಿಟ್ಟನ್ನು ಕಲಿಸೋವಾಗಲೇ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಹಿಟ್ಟು ಯಾವ ರೀತಿ ಕಲಿಸಿದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೀ ನಮ್ಮ ಚಕ್ಲಿ ಯಾವ ರೀತಿ ಬರ್ತಾವೆ ಅಂತಂದು. ನೋಡ್ರಿಲ್ಲೇ ನಾನು ಉಂಡೆ ಥರ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಯಾವ ರೀತಿ ಉಂಡೆ ಥರ ಬರ್ತೈತೆ ಅಂತೇಳಿ. ಇವಾಗ ನಾವು ಹಿಟ್ಟು ಚೆನ್ನಾಗಿ ಬೆರೆತ್ಕೊಂಡಿದೆ ಅಂತ, ತುಪ್ಪದ ಜೊತೆಗೆ ಬೆರೆತ್ಕೊಂಡಿದೆ ಅಂತ ಅರ್ಥ. ಈ ರೀತಿ ಆದ ನಂತರ ನಾವು ಏನು ಮಾಡೋಣ್ರಿ, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ಬಿಡೋಣ್ರಿ. ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕಾಗತ್ತೆ ರೀ ಹಿಟ್ಟನ್ನು. ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕೆ ಅಂದರೆ ಅದಕ್ಕಿಂತ ಸ್ವಲ್ಪ ಮೃದುವಾಗಿ ನಾದ್ಕೋಬೇಕಾಗತ್ತೆ ರೀ. ತುಂಬ ಗಟ್ಟಿಯಾಗುವಲ್ಲ, ತುಂಬ ಮೃದುವಾಗಿ ಅಲ್ಲ, ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲಿ ನಾವು ಹಿಟ್ಟನ್ನು ನಾದ್ಕೊಂಡ್ವಿ ಅಂತಂದ್ರೆ ತುಂಬಾ ಈಸಿಯಾಗಿ ನಾವು ಪರ್ಫೆಕ್ಟಾಗಿರುವಂತಹ ಚಕ್ಲಿನ ನಾವು ಮನೇಲಿ ಮಾಡ್ಕೋಬೋದು. ನಾನು ಹೇಳಿರುವಂತಹ ಮೆಥಡ್ನ ನೀವು ಕೂಡ ಫಾಲೋ ಮಾಡಿರಿ. ಹಾಗೆಯೇ ಮೆಜರ್ಮೆಂಟ್ಗೆ ನಾನು ಹೇಳಿರುವಂತಹ ಯಾವುದಾದ್ರೂ ಒಂದು ಅಳತೆಗೆ ಕಪ್ಪನ್ನು ತೊಗೋರಿ ಅಥವಾ ಒಂದು ಟೀ ಕುಡಿಯೋಕೆ ವಾಟ್ಗ ಇರ್ತಾವಲ್ಲ ರೀ ಅಥವಾ ಬಟ್ಲಿರ್ತಾವಲ್ಲ ಆ ಬಟ್ಲನ್ನು ತೊಗೊಂಡು ಅದೇ ಮೆಜರ್ಮೆಂಟ್ನೊಳಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕೋರಿ. ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ಹಿಟ್ಟನ್ನು ಕಲಿಸ್ಕೊಂಡು ಒಂದು ಕಡೆ ನಾವು ಟೀಗೆ ಇಟ್ಕೊಂಡು ಬಿಟ್ಟಿದ್ವಿ ಅಂದ್ರೆ ಫ್ರೆಂಡ್ಸ್, ಇನ್ನೊಂದು ಕಡೆಗೆ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ವಿ ಅಂದರೆ ಈ ರೀತಿ ಹಿಟ್ಟು ಕಲಿಸೋದ್ರೊಳಗೆ ಟೀನೂ ಕೂಡ ರೆಡಿಯಾಗಿರ್ತೈತಿ. ಹಾಗೆಯೇ ಚಕ್ಲಿ ಕೂಡ ನಮ್ಗೆ ರೆಡಿ ಆಗ್ತಾವ್ರಿ. ತುಂಬಾ ಸಿಂಪಲ್ ರೀ. ಇದು ಬಿಗ್ನರ್ಸ್ಗಂತರೂ ಹೇಳಿ ಮಾಡಿಸಿದಂಥ ವಿಡಿಯೋ. ನೀವು ನೋಡಿರಿ ಎಲ್ಲರೂ. ಹಾಗೆಯೇ ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ನೋಡಿರಿ ಈ ರೀತಿ ಹಿಟ್ಟನ್ನು ನಾವು ಚೆನ್ನಾಗಿ ಕೈಲಿ ಒತ್ತಿ ನಾದ್ಕೊಳ್ಳೋದ್ರಿಂದ ತುಂಬಾ ಕ್ರಿಸ್ಪಿನೆಸ್ ಆಗಿ ಬರ್ತಾವ್ರಿ. ನೋಡಿರಿ ಈ ರೀತಿ ಹಿಟ್ಟನ್ನು ನಾದ್ಕೊಂಡು ನಾನು ಚಕ್ಲಿ ಒತ್ತಳಕ್ಕೆ ನಾನು ಸ್ವಲ್ಪ ಎಣ್ಣೆನ ಡೀಪ್ ಫ್ರೈ ಮಾಡೋದಕ್ಕೆ ಎಷ್ಟು ಎಣ್ಣೆ ಬೇಕು ನೋಡಿರಿ ಅಷ್ಟು ಎಣ್ಣೆನ ನಾನು ಮೊದಲಿಗೆ ಕಾಯೋದಕ್ಕೆ ಇಟ್ಕೊಂಡು ಬಿಟ್ಟಿದ್ದೀನಿ. ಇವಾಗ ನಾನು ಒಂದು ಒತ್ತಳಕ್ಕೆ ಎಣ್ಣೆನ ಹಚ್ಕೊಂಡು ಅದಕ್ಕೆ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಒತ್ತಳಕ್ಕೆ ಹಚ್ಕೊತಾ ಇದ್ದೀನಿ ರೀ. ಹಾಗೆಯೇ ಚಕ್ಲಿ ರೌಂಡಾಗಿ ಬರೋದಕ್ಕೆ ನಾನು ತಾಟಿನ ಹಿಂಬದಿಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಅದ್ರ ಮೇಲ್ಗಡೆ ಚಕ್ಲಿ ಆಕಾರನ ಮಾಡಿಕೊಂಡು ಆನಂತರ ನಾನು ಎಣ್ಣೆಗೆ ಡೀಪ್ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕ್ತೀನಿ ಫ್ರೆಂಡ್ಸ್. ಡೈರೆಕ್ಟಾಗಿ ಎಣ್ಣೆಯೊಳಗೆ ಹಾಕೊಳ್ಳೋದಿಲ್ಲ. ಈ ರೀತಿ ಮಾಡ್ಕೊಂಡ್ರಿ ಅಂತಂದ್ರೆ ತುಂಬಾ ಈಸಿ ಆಗುತ್ತೆ. ಹಾಗೆಯೇ ಚಕ್ಲಿಗಳು ರೌಂಡಾಗಿ ಚೆನ್ನಾಗಿ ಬರ್ತಾವ್ರಿ ಫ್ರೆಂಡ್ಸ್. ಇಲ್ಲ ಅಂದರೆ ನಾವು ಮುರಿದು ಬಿಡ್ತಾವೆ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ತಾಟ್ನೊಳಗೆ ಹಾಕ್ಕೊಂಡು ಆನಂತರ ನಾನು ಎಣ್ಣೆಯೊಳಗೆ ಬಿಡ್ತೇನೆ ಫ್ರೆಂಡ್ಸ್. ನಾನು ನಿಮ್ಗೆ ತೋರಿಸ್ತೇನೆ ರೀ. ಅದೇ ರೀತಿ ನೀವು ಕೂಡ ಮಾಡ್ಕೊರಿ. ಊರಿನ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೊರಿ. ನೋಡಿರಿ ಫ್ರೆಂಡ್ಸ್ ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಮಾಡ್ಕೊಂಡು ನಂತರ ನಾವು ಕೈಯೊಳಗೆ ತೊಗೊಂಡು ಆನಂತರ ಈ ಥರ ಎಣ್ಣೆಯೊಳಗೆ ಬಿಟ್ವಿ ಅಂತಂದ್ರೆ ತುಂಬಾ ಚೆನ್ನಾಗಿರ್ತೈತಿ. ಹಾಗೆಯೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದೊಂದಾಗಿ ಚಕ್ಲಿಗಳನ್ನು ಕರ್ಕೋರಿ. ಒಂದೇ ಸತಿ ನೀವು ಎಲ್ಲ ಚಕ್ಲಿಗಳನ್ನು ಹಾಕಕ್ಕೆ ಹೋಗ್ಬೇಡ್ರಿ. ಒಂದೊಂದಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊರಿ. ಆ ನಂತರ ನೀವು
ಇದನ್ನು ಚಕ್ಲಿನ ಒಂದು ತಿಂಗಳ ತನನಾದರೂ ಸ್ಟೋರ್ ಮಾಡ್ಕೋಬೋದು ಫ್ರೆಂಡ್ಸ. ಹೆಂಗಂತಂದ್ರೆ ಚಕ್ಲಿನ ಫ್ರೈ ಮಾಡಿದ ನಂತರ ಸ್ವಲ್ಪ ತಣ್ಣಗಾದ ನಂತರ ನಾವು ಒಂದು ಏರ್ಟೈಟ್ ಕಂಟೈನರ್ ಒಳಗೆ ಹಾಕ್ಕೊಂಡು ಒಂದು ತಿಂಗಳ ತನನಾದರೂ ಇಟ್ಕೋಬೋದು ರೀ ಫ್ರೆಂಡ್ಸ್. ನಾವು ಮಕ್ಕಳಿಗಾಗಲಿ ಈ ಥರ ನಾವು ಮಾಡಿಕೊಟ್ವಿ ಅಂತಂದ್ರೆ ಅಂಗಡಿ ಒಳಗಿಂದು ತರಿಸಿ ಕೊಡಬಾರ್ದು ಫ್ರೆಂಡ್ಸ. ಈ ಥರ ನಾವು ಮಾಡಿದ್ವಿ ಅಂತಂದ್ರೆ ಚಿಕ್ಕ ಮಕ್ಕಳಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ರೀತಿ ನಾವು ಮಾಡಿ ಕೂಡ ಕೊಡ್ಬೋದು. ಈ ರೀತಿ ನಾವು ಫ್ರೈ ಮಾಡ್ಕೊಳ್ಳೋಣ್ರಿ. ಎಲ್ಲ ಚಕ್ಲಿಗಳನ್ನು ಫ್ರೈ ಮಾಡ್ಕೊಂಡ ನಂತರ ತೋರಿಸ್ತಾ ಇದ್ದೀನಿ ರೀ ಹೆಂಗೆ ಆಗ್ತವೆ ಚಕ್ಲಿಗಳು ಅಂತಂದು, ಎಷ್ಟು ಕ್ರಿಸ್ಪಿನೆಸ್ ಆಗಿ ಬಂದಿದೆ ಅಂತ ನಾನು ತೋರಿಸ್ತೀನಿ ರೀ ಫ್ರೆಂಡ್ಸ. ಈ ರೀತಿ ಒಂದೊಂದಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ್ರಿ. ಡೀಪ್ ಫ್ರೈಗೆ ಎಷ್ಟು ಎಣ್ಣೆ ಬೇಕು ನೋಡ್ರಿ ಅಷ್ಟು ಎಣ್ಣೆನ ಮಾತ್ರ ಹಾಕೋರಿ. ಹೆಚ್ಚಿಗೆ ಎಣ್ಣೆನ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಆ ಎಣ್ಣೆನ ರೀಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಹಾಗೆಯೇ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ಪ್ಲೀಸ್ ಲೈಕ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನೋಡ್ರಿ ಇಲ್ಲೇ ನಾನು ಮತ್ತೊಂದು ಚಕ್ಲಿನ ಹಾಕ್ಕೋತಾ ಇದ್ದೀನಿ. ನೋಡಿರಿ ಫ್ರೆಂಡ್ಸ, ಇದು ಸ್ವಲ್ಪ ಎಣ್ಣೆ ಒಳಗೆ ಬಿಟ್ಕೊಂಡು ಬಿಡ್ತು, ಅಂದರೆ ರೌಂಡ್ ಶೇಪ್ ಆಗಿತ್ತು ಸರಿಯಾಗಿ. ನೋಡಿರಿ ಈಗ ಹೆಂಗಾಗ್ಯವು ಅಂತಂದು ತೋರ್ಸಾಕತ್ತೀನಿ ನಾನು, ಎಷ್ಟು ಕ್ರಿಸ್ಪಿಯಾಗಿ ಬಂದವು ಚಕ್ಲಿ. ನೋಡಿರಿ ಎಷ್ಟು ಚೆನ್ನಾಗಾಗಿದ್ದಾವಲ್ವ. ಹಂಗಂದ್ರೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ರೀ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ವಿಡಿಯೋನ ನೋಡಾಕತ್ತೀರಿ ನೋಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ, ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗೋಣಂತ್ರಿ.